ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನಂದರೆ ನನ್ನಂಥವರಿಗೆ ಸ್ಪೆಷಲಿ ಆಗಿ, ಯಾಕಂದರೆ ನನಗಂತೂ ಪಾರ್ಲರ್ಗೆ ಹೋಗೋದಂತ ತುಂಬಾ ಇಷ್ಟ ಇಲ್ಲ. ಯಾಕಂದರೆ ಮಗುನ ಇಟ್ಕೊಂಡು ಹೋಗಬೇಕು, ಚಿಕ್ಕವಳು. ನಾನು ಎಲ್ಲೋದ್ರೂ ನನ್ನ ಬಾಲ ಥರ ಬರ್ತಾ ಇರ್ತಾಳೆ. ಸೊ ಅಲ್ಲೋದ್ರೂ ನನಗೆ ಮಾಡಿಸ್ಕೊಳ್ಳೋದಕ್ಕಿಂತ ಅವಳು ಏನು ಮಾಡ್ತಾಳೆ ಅಂತಲೇ ನೋಡು, ಅಂದರೆ ಅದೇ ಮೈಂಡಲ್ಲಿ ಇರ್ತೀನಿ. ಏನು ಮಾಡ್ತಾಳೆ, ಎಲ್ಲೋದು ಹೊರಗಡೆ ಹೋದ್ಲಾ, ಅದಿದಂತ ಭಯನೇ ಇರ್ತದೆ ಅಂತ ಹೇಳಿಬಿಟ್ಟು ನಾನು ಪಾರ್ಲರ್ಗೆ ಹೋಗೋದು ಕಡಿಮೆ ಮಾಡ್ತೀನಿ. ಏನಾದರೂ ನೆಸೆಸಿಟಿ ಅಲ್ಲಿ ಪಾರ್ಲರಲ್ಲೇ ಹೋಗಿ ಮಾಡಬೇಕಂತ ಇದ್ದರೆ ಆ ರೀಸನ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಅದೇನಾದರೂ 10-15 ಮಿನಿಟ್ಸ್ ಆ ಥರ ಏನಾದರೂ ಇದ್ದರೆ, ಅದು ತುಂಬ ಹೊತ್ತು ಅಂತ ಇದ್ದರೆ ನಾನು ನಿಜವಾಗ್ಲೂ ಹೋಗಲ್ಲ. ನಾನೇ ನೋಡಿಬಿಟ್ಟು ಕಲಿತೀನಿ. ಯಾಕಂದರೆ ಯಾವ ಪ್ರಾಡಕ್ಟ್ ತೊಗೊಂಡ್ರು ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ, ಡೈರೆಕ್ಷನ್ ಫಾರ್ ಯೂಸ್ ಅಂತಲೂ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಾವೇ ನಮ್ಮ ಮನೇಲಿ ಮಾಡ್ಕೋಬೋದು. ಬಟ್ ಯಾವ ಪ್ರಾಡಕ್ಟ್ ಬೆಸ್ಟ್ ಅಂತ ನೋಡ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾನಿವತ್ತು ಮನೇಲಿ ಹೇಗೆ ಫೇಶಿಯಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಿಕೊಡ್ತೀನಿ. ಯಾಕಂದರೆ ಕೆಲವೊಂದು ಸಲ ಬ್ಯುಸಿ ಶೆಡ್ಯೂಲ್ ಇದ್ದರೂ ಹೊರಗಡೆ ಹೋಗಿ ಪಾರ್ಲರಿಗೆ ಹೋಗ್ಬಿಟ್ಟು ಮಾಡಲಿಕ್ಕಾಗಲ್ಲ. ಬಟ್ ಪಾರ್ಲರ್ಗೆ ಹೋದ್ರೆ ಬೆಸ್ಟ್ ಅಂತ ಹೇಳ್ತೀರಿ, ಯಾಕಂದರೆ ಅವರೇ ಮಸಾಜ್ ಮಾಡ್ತಾರೆ, ನನಗೇನು ಟೆನ್ಷನ್ ಇರಲ್ಲ ಅಂತ ಹೇಳಿಬಿಟ್ಟು. ಬಟ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ನಿಮಗೆ ಫೇಶಿಯಲ್ ಹೇಗೆ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಹಾಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸಿ ಹೇಳ್ತೀನಿ. ಸೊ ಯಾಕೆ ಥರ ಬನ್ನಿ ಹೇಗೆ ಮಾಡ್ತೀನಿ ಅಂತ ನನಗೆ ತೋರಿಸ್ತೀನಿ. ಫಸ್ಟ್ ಯಾವ ಕ್ರೀಮನ್ನು ಫೇಸಿಗೆ ಹಾಕೋ ಮುಂಚೆ ನಮ್ಮ ಫೇಸನ್ನು ನಾವು ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಆ ರೀಸನಿಗೋಸ್ಕರ ನಾನು ಇವತ್ತು ವೆಟ್ ವೈಪ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಫೇಸ್ ವಾಶ್ ಮಾಡ್ಕೋಬೋದು, ಬಟ್ ನಾನು ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿದ್ದೆ ಸ್ವಲ್ಪ ಹೊತ್ತಿನ ಮುಂಚೆ. ಸೊ ಆ ರೀಸನ್ಗೆ ನಾನು ಇವಾಗ ವೆಟ್ ವೈಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಕ್ಲೀನ್ ಮಾಡಿ ಆದಮೇಲೆ ನಾನು ಇವತ್ತು ಬಂದುಬಿಟ್ಟು ನೇಚರ್ಸ್ ಎಸೆನ್ಸ್ ಅವ್ರದ್ದು ಫೇಶಿಯಲ್ ಕಿಟ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಾನು ಮೊದಲೇ ಒಂದು ಸಲ ಯೂಸ್ ಮಾಡಿದ್ದೀನಿ. ಮಂತ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಟ್ವೈಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನ ಮುಂಚೆ ಯೂಸ್ ಮಾಡಿ ನೋಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಸೊ ಆ ರೀಸನ್ಗೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಬಾಕ್ಸ್ ಓಪನ್ ಮಾಡಿದರೆ ಟೋಟಲ್ 5 ಕ್ರೀಮ್ಸ್ ತೋರಿಸ್ತಿದೆ. ಬಟ್ 4 ಫೇಶಿಯಲ್ಗೆ ನಾವು ಯೂಸ್ ಮಾಡ್ತಾಯಿದ್ದು. ಈ 4 ಮೇನ್ ಬಂದುಬಿಟ್ಟು ಫೇಶಿಯಲ್ಗೆ ನಾವು ಯೂಸ್ ಮಾಡ್ತಿದ್ದೀವಿ. ನಂಬರ್ ಹಾಕಿದ್ದಾರೆ 1, 2, 3, 4 ಯಾವುದಾದ್ಮೇಲೆ ಯಾವುದಂತ ಎಲ್ಲ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಿಮಗೆ ಪ್ರೀ ಫೇಶಿಯಲ್ ಅಂತ, ಇದು ಪ್ರೀ ಫೇಶಿಯಲ್ ಅಂತ ಹೇಳ್ಬಿಟ್ಟು ಇದು ವೈಪ್ ಆಫ್ ಮಾಸ್ಕ್. ಇದು ಫಸ್ಟು ಬಂದುಬಿಟ್ಟು ನಾವು ಈ ಕ್ರೀಮನ್ನೇ ಫೇಸಿಗೆ ಅಪ್ಲೈ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಇದ್ರ ಬ್ಯಾಕ್ ಸೈಡಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾವ ಥರ ನೀವು ಅಪ್ಲೈ ಮಾಡಬೇಕು, ಎಷ್ಟು ಹೊತ್ತು ಬಿಡಬೇಕು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೂ ನೀವು ನೋಡೋದಾದರೆ ಈ ಬಾಕ್ಸಲ್ಲೂ ಕೂಡ ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾವ ನಂಬರ್, ಯಾವ ಎಷ್ಟು ಮಿನಿಟ್ಸ್ ಇಟ್ಕೋಬೇಕು ಅಂತ ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇದೆ ನಿಮಗೆ. ಸೊ ಫಸ್ಟ್ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನನ್ನು ನೀಟಾಗಿ ಓದ್ಕೊಳ್ಳಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು ಅಂತ. ಅಲ್ಲಿ ಡೌಟ್ ಇದ್ದರೆ ಈ ಥರ ಯಾರ್ದಾದ್ರೂ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರಂತ. ಕನ್ಫರ್ಮೇಷನ್ ನಿಮಗೆ ಬೇಕಂತ ಇದ್ದರೆ ಈ ಥರ ನೋಡ್ಕೋಬೋದು. ಸೊ ನಾನು ಇವಾಗ ಬಂದುಬಿಟ್ಟು ಫಸ್ಟ್ ನಾನು ವೈಪ್ ಆಫ್ ಮಾಸ್ಕ್ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಲಿಕ್ಕೆ ನಾನು ಈ ಥರ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಫೇಸಿಗೆ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದು ಕ್ರೀಮ್ ಫೇಸಿಗೆ ಹಾಕಬೇಕಾದ್ರೂ ನೀವು ನೆಕ್ ತನಕನೂ ಅಪ್ಲೈ ಮಾಡಬೇಕು. ಈ ಥರ ಈ ವೈಪ್ ಆಫ್ ಮಾಸ್ಕ್ ಅಂದರೆ ಇದು ಫೇಶಿಯಲ್ ಮಾಡೋ ಮುಂಚೆ ಈ ಥರ ಮಾಸ್ಕ್ ಹಾಕಬೇಕು. ಇದರಲ್ಲಿ ಕೊಟ್ಟಿರ್ತಾರೆ ಫಸ್ಟ್ ಕ್ರೀಮ್ ಬಂದ್ಬಿಟ್ಟು, ಅದಕ್ಕೆ ಯಾವ ನಂಬರನ್ನು ಹಾಕಿರಲ್ಲ ಆ ಕ್ರೀಮನ್ನು
ಅಪ್ಲೈ ಮಾಡಬೇಕು. ಈ ಥರ ಫುಲ್ ಇವಾಗ ಮಾಸ್ಕ್ ಹಾಕ್ಕೊಂಡಾಗಿದೆ. ಈ ಥರ ಮಾಸ್ಕ್ ಹಾಕಿ ಆದಮೇಲೆ ಒಂದು 15 ಮಿನಿಟ್ಸ್ ನಾವು ಈ ಥರನೇ ಡ್ರೈ ಹಾಕಲಿಕ್ಕೆ ಬಿಡಬೇಕು. ಸೊ ಈ ವೈಪ್ ಆಫ್ ಮಾಸ್ಕ್ ಬಂದುಬಿಟ್ಟು ಇವಾಗ ನಾನು ಒಂದು 15 ಮಿನಿಟ್ಸಿಗೆ ಡ್ರೈ ಹಾಕಲಿಕ್ಕೆ ಬಿಡ್ತೀನಿ. ಸೊ ಯಾವುದೋ ಕ್ರೀಮ್ ನೀವು ಹಾಕಬೇಕಾದ್ರೂ ಫೇಸ್ ಮತ್ತು ಈ ನೆಕ್ ತನಕ ಈ ತನಕ ಕವರ್ ಆಗಬೇಕು. ಬಟ್ ನಾನು ಈ ತನಕ ಮಾತ್ರ ಹಾಕಿದ್ದೀನಿ, ಬಟ್ ಈ ತನಕ ನೀವು ಕವರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಇವಾಗ ಈ ಥರ ನೆಕ್ ಇರೋ ಡ್ರೆಸ್ ಹಾಕಿರೋದ್ರಿಂದ ನಾನು ಅಲ್ಲಿ ತನಕ ಹಾಕಿಲ್ಲ, ಯಾಕಂದ್ರೆ ಮತ್ತೆ ಬಟ್ಟೆ ಎಲ್ಲ ಒದ್ದಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಫೇಸಿಗೆ ಈ ವೈಪ್ ಆಫ್ ಮಾಸ್ಕನ್ನು ಫೇಶಿಯಲ್ ಮಾಡೋ ಮುಂಚೆ ನಾವು ಹಾಕೋಬೇಕು. ಇವಾಗ ಈ ಮಾಸ್ಕ್ ಹಾಕಿದ್ದೀನಿ. ನೀವು ಈ ಥರ ನಿಮ್ಮ ಹತ್ರ ಈ ಥರ ಟೂಲ್ ಅಂತ ಇದ್ದರೆ, ಫೇಶಿಯಲಿಗೆ ಅಂತ ಯೂಸ್ ಮಾಡೋದು ಮಸಾಜರ್ ಅಂತ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಕೈಯಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಸಾಜ್ ಮಾಡಬೇಕು. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಈ ಥರ ಮಸಾಜ್ ಮಾಡ್ತೀನಿ. ಇದೊಂದು 2 ಮಿನಿಟ್ಸ್ ಈ ಥರ ಮಸಾಜ್ ಮಾಡಬೇಕು. ಬಟ್ ಇದು 15 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಟ್ಟಾದ್ಮೇಲೆ ಈ ಥರ ಮಸಾಜ್ ಮಾಡಿ. ಇಲ್ಲಾಂದರೆ ಈ ಕ್ರೀಮ್ ಅಪ್ಲೈ ಮಾಡಿ ಆದಮೇಲೆ ಕೂಡ ನೀವು ಈ ಥರ ಮಸಾಜ್ ಮಾಡ್ಬೋದು. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು. ಈ ಟೂಲ್ ಇಲ್ಲ ಅಂದರೆ ನೀವು ಕೈಯಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಇವಾಗ 15 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾವು ಮಸಾಜ್ ಕೂಡ ಮಾಡಿದ್ದೀವಿ. ಫೇಸಿಗೆ ಚೆನ್ನಾಗಿ ಮಸಾಜ್ ಮಾಡಿ ಆದಮೇಲೆ 15 ಮಿನಿಟ್ಸ್ ಈ ಥರ ಡ್ರೈ ಆಗಿ ಬಿಡಬೇಕು. ಡ್ರೈ ಆದಮೇಲೆ ನೀವು ಟಿಶ್ಯೂ ಅಲ್ಲೇ ಮತ್ತೆ ಇದನ್ನೆಲ್ಲ ಈ ಮಾಸ್ಕನ್ನು ರಿಮೂವ್ ಮಾಡಬೇಕು. ಈ ಥರ ನೀಟಾಗಿ ರಿಮೂವ್ ಮಾಡಿ. ಇವಾಗ ಫೇಶಿಯಲ್ ಇದು ಫಸ್ಟ್ ಸ್ಟೆಪ್ ನಾವು ಮಾಡ್ತಾ ಇದ್ವಿ, ಅದೇ ಎಕ್ಸ್ಫೋಲಿಯೇಟ್ ಕ್ಲೆನ್ಸಿಂಗ್ ಸ್ಕ್ರಬ್ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ಹಾಕೊಳ್ತಿದ್ವಿ. ಸೊ ಇಲ್ಲಿ ಬ್ಯಾಕಲ್ಲಿ ಬರೆದಿದ್ದಾರೆ ಹೌ ಟು ಯೂಸ್ ಅಂತಲೂ. ಪ್ರಿಪರೇಷನ್ ಆಯಿತು ನಾವು ಫೇಶಿಯಲ್ಗೆ. ಇವಾಗ ಫಸ್ಟ್ ನಾವು ಫೇಸಿಗೆ ವಾಟರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು. ವಾಟರ್ ಸ್ಪ್ರಿಂಕಲ್ ಮಾಡಿ ಆದಮೇಲೆ ಇವಾಗ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಎಕ್ಸ್ಫೋಲಿಯೇಟ್ ಕ್ರೀಮನ್ನು ಹಾಕ್ಕೊಳ್ತಿದ್ದೀನಿ, ಕ್ಲೆನ್ಸಿಂಗ್ ಸ್ಕ್ರಬ್ಬನ್ನು. ಇದನ್ನು ಇದು ಅಪ್ಲೈ ಮಾಡಿ ಆದಮೇಲೆ ನಾವು ಒಂದು ಫೇಸ್ಗೆ 3 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡಬೇಕು. ಸ್ಮೂತಾಗಿ ಮಾಡಬೇಕು, ಯಾಕಂದರೆ ಇದು ಈ ಥರ ಮಾಡ್ತಾ ಇದ್ರೆ ನಾವು ಮಸಾಜ್ ಮಾಡ್ತಿರೋದ್ರಿಂದ ನಮ್ಮದು ಈ ಕ್ರೀಮ್ ಹಾಕಿ ಆದಮೇಲೆ ಇದು ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇದು ಈ ಕ್ರೀಮ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೀವು ಒಂದು ತಿಂಗಳಿಗೆ 1 ಸಲ ಮಾಡಿದ್ರೂ ಸಾಕು, ಇಲ್ಲಾಂದರೆ ಆಗೋದಂದರೆ 2 ಟೈಮ್ಸ್ ಮಾಡಿದ್ರೂ ಸ್ಕಿನ್ ಯಾವತ್ತೂ ಗ್ಲೋ ಆಗಿರುತ್ತೆ. ಸೊ ಈ ನೇಚರ್ಸ್ ಅವ್ರದ್ದು ನಾನು ಯೂಸ್ ಮಾಡಿರೋದ್ರಿಂದ ನನಗೆ ಬೆಸ್ಟ್ ಅಂತ ಆಯಿತು ಈ ಪ್ರಾಡಕ್ಟ್. ಬೇರೆ ನಾನು ಯಾವುದು ಯೂಸ್ ಮಾಡಿಲ್ಲ, ಬಟ್ ಇದಕ್ಕಿಂತ ಮುಂಚೆ ಒಂದ್ಸಲ ಮಾಡಿದ್ದೆ ನಾನು, ಬಟ್ ಅದೇನು ಅಷ್ಟು ಗೊತ್ತಾಗಿಲ್ಲ, ಗ್ಲೋ ಏನು ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಇದರಿಂದ ನನಗೆ ಗ್ಲೋ ಗೊತ್ತಾಗಿರೋದ್ರಿಂದ ಈ ಬ್ರ್ಯಾಂಡನ್ನು ನನಗೆ ಶೇರ್ ಮಾಡ್ತಾಯಿದ್ದೀನಿ, ಈ ಪ್ರಾಡಕ್ಟನ್ನೇ. ಈ ಕ್ರೀಮನ್ನು 3 ಮಿನಿಟ್ಸ್ ತನಕ ಮಸಾಜ್ ಮಾಡಿ ಆದಮೇಲೆ ಇವಾಗ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಮತ್ತೆ ವೆಟ್ ಟಿಶ್ಯೂ ಯೂಸ್ ಮಾಡ್ತಿದ್ದೀನಿ. ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಟಿಶ್ಯೂ ಯೂಸ್ ಮಾಡ್ತಿದ್ದೀನಿ, ವೆಟ್ ಟಿಶ್ಯೂ ಯೂಸ್ ಮಾಡ್ತಿದ್ದೀನಿ. ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಕ್ರೀಮ್ ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ ವಾಲ್ನಟ್ ಕ್ರೀಮ್ ಸ್ಕ್ರಬ್ಬಲ್ಲಿ ಇರೋದ್ರಿಂದ ನಾವು ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ ಸ್ವಲ್ಪ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು
ಸೆಕೆಂಡ್ ಕ್ರೀಮ್ ಯೂಸ್ ಮಾಡ್ತಿದ್ವಿ, ಅದೇ ಕಂಡೀಷನ್ ಅಂತೇಳಿ ಗ್ಲೋಯಿಂಗ್ ಗೋಲ್ಡ್. ಇದು ಮಸಾಜ್ ಕ್ರೀಮ್, ಇದು ಗ್ಲೋಯಿಂಗ್ ಗೋಲ್ಡ್ ಮಸಾಜ್ ಕ್ರೀಮ್ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಡಾಟ್ ಡಾಟ್ ಥರ ಎಲ್ಲ ನಿಮ್ಮ ಫೇಸಿಗೆ ಈ ಥರ ಹಾಕೋಬೇಕು. ಇದು ಅಷ್ಟೇ 15 ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕು. ಈ ಥರ 15 ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕು. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೀವು ಆರಾಮ್ಸಾಗಿ ಮಾಡ್ಕೋಬೋದು. ನಿಮ್ಗೆ ಗ್ಲೋ ಪರ್ಫೆಕ್ಟಾಗಿ ಗ್ಲೋ ಬೇಕಂದ್ರೆ 2 ಡೇಸ್ ಬಿಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಎಷ್ಟು ಗ್ಲೋ ಇರುತ್ತೆ ಅಂತ ಹೇಳಿಬಿಟ್ಟು. ಈ ಕ್ರೀಮಲ್ಲಿ ಆಯಿಲ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ತುಂಬ ಸ್ಮೂತಾಗಿ ಮಾಡುತ್ತೆ. ಸೊ ಇವಾಗ ನಂದು ಮಸಾಜ್ ಎಲ್ಲ ಮಾಡಿ ಆಯಿತು, ಒಂದು 3 ಮಿನಿಟ್ಸ್ ಈ ಥರ 4 ಮಿನಿಟ್ಸ್ ಆ ಥರ ನೀವು ಮಸಾಜ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 5 ಮಿನಿಟ್ಸ್ ನೀವು ಮಸಾಜ್ ಮಾಡಿ. ನೀವು ಎಷ್ಟು ಮಸಾಜ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೈಯಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಟೂಲ್ ಇದ್ದರೆ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. ಸೊ ಒಂದು 5 ಮಿನಿಟ್ಸ್ ಏನಾದರೂ ಮಸಾಜ್ ಮಾಡಿ ಆದಮೇಲೆ ನಾವು ಸ್ಟೆಪ್ 3ಗೆ ರೆಡಿಯಾಗಿರ್ತೀವಿ. ಸೊ ಸೆಕೆಂಡ್ ಸ್ಟೆಪ್ ಆದಮೇಲೆ ಮಸಾಜ್ ಕ್ರೀಮ್ ಹಾಕಿ ಆದಮೇಲೆ ಇವಾಗ ಜೆಲ್ ಯೂಸ್ ಮಾಡ್ತಿದ್ವಿ. ಥರ್ಡ್ ಸ್ಟೆಪ್ ಹೈಡ್ರೇಟ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಲಿಕ್ಕೆ ನಾವು ಇವಾಗ ಜೆಲ್ ಯೂಸ್ ಮಾಡ್ತಿದ್ವಿ. ಇದು ಅಷ್ಟೇ ನಾವು ಸೆಕೆಂಡ್ ಸ್ಟೆಪ್ ಥರ ಯಾವ ಥರ ಈ ಥರ ಡಾಟ್ ಡಾಟ್ ಆಗಿ ಹಾಕಿದ್ವಿ, ಅದೇ ಥರ ನೋಡಿ ಈ ಥರ ಶೈನಿಂಗ್ ಜೆಲ್ ಥರ ಇದೆ. ಇದು ಈ ಥರ ಫುಲ್ ಫೇಸಿಗೆ ಈ ಥರ ಹಾಕೋಬೇಕು, ಫೇಸ್ ಆ್ಯಂಡ್ ನೆಕ್ ಎರಡೂ. ಈ ಥರ ಥರ್ಡ್ ಕ್ರೀಮ್ ಜೆಲ್ಲನ್ನು, ಅದೇ ಥರ್ಡ್ ಕ್ರೀಮ್ ಬಂದುಬಿಟ್ಟು ಹೈಡ್ರೇಟ್ ಮಾಡೋ ಜೆಲ್ಲನ್ನು ನನ್ನ ಫೇಸಿಗೆ ಇವಾಗ ಅಪ್ಲೈ ಮಾಡಿ ಆಗಿದೆ. ಇವಾಗಲೂ ಅಷ್ಟೇ ನಾವು ಮಸಾಜ್ ಮಾಡಬೇಕು, 3 to 4 ಮಿನಿಟ್ಸ್ ಇದನ್ನು ಮಸಾಜ್ ಮಾಡಬೇಕು. ಈ ಸ್ವಲ್ಪ ನಾವು ಹಾಕಿ ಆದಾಗ ಗೋಲ್ಡನ್ ಶೈನಿಂಗ್ ಕಾಣ್ತಾ ಇದೆ. ಸೊ ನೀವು ನೋಡ್ಬೋದು ಇವಾಗ ಗೋಲ್ಡನ್ ಶೈನಿಂಗ್ ಜೆಲ್ ಇದು. ಸೊ ಇದನ್ನು ನಾವು ಈ ಥರ ಹಾಕೋದ್ರಿಂದ ನಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ, ಹಾಗೆ ಶೈನ್ ಕೂಡ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಅಷ್ಟು ನೀವು ಮಸಾಜ್ ಮಾಡಿ. 3 to 5 ಮಿನಿಟ್ಸ್ ಮಾಡ್ಬೋದು, ಇಲ್ಲ 3 to 4 ಮಿನಿಟ್ಸ್ ಕೂಡ ನೀವು ಮಸಾಜ್ ಮಾಡ್ಬೋದು. ಮಸಾಜ್ ಮಾಡಿದಷ್ಟು ಫೇಸಿಗೆ ಚೆನ್ನಾಗಿರುತ್ತೆ. ಇವಾಗ ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ಕೂಡ ನೀವು ಫೇಸ್ ವಾಶ್ ಮಾಡ್ಕೋಬೋದು, ಇಲ್ಲ ಅಂದರೆ ಟಿಶ್ಯೂನೇ ಯೂಸ್ ಮಾಡ್ಬೋದು, ವೆಟ್ ಟಿಶ್ಯೂ. ಸೊ ಜೆಲ್ ಅಪ್ಲೈ ಮಾಡಿ ಆದಮೇಲೆ ಮತ್ತೆ ನಾನು ವೆಟ್ ಟಿಶ್ಯೂ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ಫೈನಲ್ ಸ್ಟೆಪ್ ಬರೀತೀವಿ, ಅದೇ ನಾವು ಪಾಲಿಷ್ ಮಾಡ್ತಿರೋದು ನಮ್ಮ ಫೇಸಿಗೆ. ಇದು ಬಂದುಬಿಟ್ಟು ಪ್ಯಾಕ್. ಈ ಪ್ಯಾಕನ್ನು ಇವಾಗ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕ್ ಹಾಕಿ ಆದಮೇಲೆ ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ನೀವು ಆರಾಮ್ಸೆ ನಿದ್ದೆ ಕೂಡ ಬೇಕಾದರೆ ಮಾಡ್ಕೋಬೋದು. ಸೊ ನಾವು 4 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ ನೋಡಿ. ಈ ಕ್ರೀಮಲ್ಲಿ ಬಂದುಬಿಟ್ಟು ಪೆಪ್ಪರ್ಮಿಂಟ್ ಆಯಿಲ್ ಇರೋದ್ರಿಂದ ನಮ್ಮ ಫೇಸನ್ನು ಫ್ರೆಶ್ ಆಗಿ ಮಾಡುತ್ತೆ, ಹಾಗೆ ತುಂಬ ಸ್ಮೂತಾಗಿ ಮಾಡುವಾಗೆ ಮಾಡುತ್ತೆ. ಸೊ ನೋಡೋಣ ಯಾವ ಥರ ಲಾಸ್ಟು ಈ ಸ್ಟೆಪ್ ಆದಮೇಲೆ ಯಾವ ಥರ ನನ್ನ ಫೇಸ್ ಗ್ಲೋ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ 15 ಮಿನಿಟ್ಸ್ ಇದು ನಾವು ರೆಸ್ಟ್ ತೊಗೋಬೇಕು, ಅಂದರೆ ನೀವು ಆರಾಮ್ಸೆ ಮಾಡ್ಬೋದು. ನಾನು ಅಷ್ಟೊಂದು 15 ಮಿನಿಟ್ಸ್ ರೆಸ್ಟ್ ತೊಗೊಂಡು ಆಮೇಲೆ ರಿಸಲ್ಟ್ ಯಾವ ಥರ ಇರ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ.
ಇದು ಕಂಪ್ಲೀಟ್ ಡ್ರೈ ಆಗುವ ಮುಂಚೆ ನಾವು ಫೇಸನ್ನು ವಾಶ್ ಮಾಡ್ಕೋಬೇಕು. ಸೊ ಫೇಸ್ ವಾಶ್ ಮಾಡಿಕೊಂಡು ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ಇವಾಗ ಸ್ಕಿನ್ ಫಸ್ಟಿಗೆ ಯಾವ ಥರ ಇತ್ತು ಅದಕ್ಕಿಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಹಾಗೆ ಸ್ಕಿನ್ ಕೂಡ ಸ್ವಲ್ಪ ಸ್ಮೂತ್ ಆಗಿದೆ. ಗ್ಲೋ ಇವಾಗ ಗೊತ್ತಾಗಲ್ಲ ನಿಮಗೆ, ಒನ್ ಡೇ ಇಲ್ಲಾಂದರೆ ನೆಕ್ಸ್ಟ್ ಡೇ ಇಲ್ಲ ಅಂದರೆ 2 ಡೇಸ್ ಬಿಟ್ಟು ಆದಮೇಲೆ ಗ್ಲೋ ಗೊತ್ತಾಗುತ್ತೆ. ಬಟ್ ಆವಾಗಿಂತ ಎಷ್ಟೋ ಬೆಟರ್ ಅಂತ ಕಾಣಿಸ್ತಿದೆ ನನಗೆ ಫೇಸಲ್ಲಿ. ಹಾಗೆ ಆ ಸ್ಮೂತ್ನೆಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಫೀಲ್ ಮಾಡ್ತಾಯಿದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.